ಇವ್ರಿಗೆ ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ, ಇವ್ರಿಗೆ ಏನು ಡೆವಲಪ್ ಮಾಡೋರಪ್ಪ ದೇವಸ್ಥಾನವ. ನಾನು 5 ವರ್ಷದಿಂದ ಬಂದಾಗ ಹೆಂಗೈತೆ ಹಂಗೆ ಇದೆ ದೇವಸ್ಥಾನ. ಏನು ಮಾಡೋರಣ್ಣ ಅಲ್ಲಿ 5 ವರ್ಷದಿಂದ ಬಂದು ನಾನು ಪೂಜೆ ಮಾಡಿಸೋದಾಗ ಹೆಂಗೈತೆ ದೇವಸ್ಥಾನ ಹಂಗೇ ಇದೆ. ಹೋಗ್ಬಿಟ್ಟೈತೆ ಅವ್ರ ಹತ್ರ ಯಾವುದೂ ಚೇಂಜೇ ಇಲ್ವಲ್ಲ, ಅಲ್ಲಿ ಅದೇ ಕೊಟ್ಟಿರೋದಿತ್ತು. ಅಣ್ಣ ಸ್ಲಿಪ್ಪರ್ ಇಲ್ಲೇ ಬಿಟ್ಟೋಗಿ ಹೊರಗಡೆ ಹಾಕಿ. ಬೋರ್ಡ್ ಹಾಕಿರ್ತಾರೆ ಆದ್ರೂ ಯಾರು ಬೋರ್ಡ್ ನೀವು ಹೇಳ್ಬೇಕು, ನೀವು ದುಡ್ಡು ಇಸ್ಕೊತೀರಿ ಅಲ್ಲಿ ಉಗಿಬೇಕು ಅಲ್ಲೋಡೆ. ಅವ್ರು ಯಾರು ಅಲ್ಲ ಹಾಕೊಂಡು ಹೋಗೋನಲ್ಲಿ. ನೀವು ಕಮಿಟಿ ಇದು ಅಂತೀರಪ್ಪ, ಒಂದು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಳ್ಳಿ. ಇಲ್ಲಿ ಯಾಕೆ ಬಿಟ್ಟೋಯ್ತಾರೆ ಕೇಳಿ. ಏನು ಇನ್ನೂ ಸಿಗ್ತಾ ಇಲ್ವಾ? ಏನು 10 ರೂಪಾಯಿ ಇಲ್ಲಲ್ಲ. ಫೋನ್ ಪೇ ಮಾಡೋದ? ಗೈಸ್ ಇದೆ ದೇವಿರಮ್ಮ ದೇವಸ್ಥಾನ, ದೇವ್ರ ಮನೆ ಭೈರವೇಶ್ವರ ದೇವಸ್ಥಾನ. ನಾನು ಸುಮಾರು ಸತಿ ಇದು ನಂದೊಂದು 4ನೇ ಸತಿ ವಿಸಿಟ್ ಅನಿಸುತ್ತೆ. ಸುಮಾರು ಸತಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೀವಿ, ಪೂಜೆ ಮಾಡಿಸಿದ್ದೀವಿ, ಬಂದು ಕೈ ಮುಕ್ಕೊಂಡು ಹೋಗಿದ್ದೀವಿ. ಇಲ್ಲಿ ಆಪೋಸಿಟೇ ದೇವ್ರ ಮನೆ ಕೊಳ ಅಂತಿದೆ ನೋಡಿ, ಯಾವ ಥರ ಇದೆ, ಸಖತ್ತಾಗಿದೆ ವೆದರು. ಬಟ್ ಇಲ್ಲಿ ಜನಗಳು ಎಷ್ಟು ಏನು ತಲೆಯಲ್ಲಿ ಏನು ಬುದ್ಧಿ ಐತೋ ಏನೋ ಅಂತ ಗೊತ್ತಿಲ್ಲ. ಇಲ್ಲಿ ಬರ್ದಿದ್ದಾರೆ ಚಪ್ಪಲಿ ಹಾಕೊಂಡು ಹೋಗ್ಬಿಡಿ ಅಂತ ನೋಡಿ. ಇಲ್ಲಿ ಹಾಕೊಂಡೋಗಿ ಇಲ್ಲಿಗೆ ಬಿಟ್ಟಿದ್ದಾರೆ. ಏನು ಅಂತ ಗೊತ್ತಾಗಲ್ಲ. ಇಲ್ಲಿ ಕಮಿಟಿ ಅಂತಾರೆ, ಏನೂ ಮಾಡಲ್ಲ ಅವರು. ಡೆವಲಪ್ ಮಾಡಿದ್ದೀವಿ ಅಂತಾರೆ. ನಾನು 5 ವರ್ಷದ ಈಚೆಗೆ ಹೆಂಗೆ ಬಂದಿದೆ ಹಂಗೆ ಇದೆ ದೇವಸ್ಥಾನ. ಎಂತ ಸಹ ಇಲ್ಲ, ಇಲ್ಲಿ ಏನೂ ಡೆವಲಪ್ ಇಲ್ಲ. ಇಲ್ಲಿ ಮೇಲ್ಗಡೆ ಒಳ್ಳೆ ಪ್ಲೇಸ್ ಇದೆ, ಹೋಗ್ಬೋದು. ಬಟ್ ಈಗ ಕ್ಲೌಡ್ ಇರೋದ್ರಿಂದ ಏನೂ ಕಾಣಲ್ಲ, ಸೊ ಹಂಗಾಗಿ ಏನು ಹೋಗ್ತಿಲ್ಲ. ಫುಲ್ಲು ಕ್ಲಿಯರ್ ಆದರೆ ಸಕ್ಕದಾಗಿ ಕಾಣುತ್ತೆ ವ್ಯೂ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನೋಡ್ಬೋದು ನೀವು ಇಲ್ಲಿ. ನಾನು ಆವಾಗ ಬಂದಾಗ ಬಾವಿ ಹತ್ರ ಎಲ್ಲ ಹೋಗಿದ್ದೆ, ಬಟ್ ಈಗೆಲ್ಲ ಫುಲ್ಲು Z+ ಸೆಕ್ಯೂರಿಟಿ ಮಾಡಿದ್ದಾರೆ. ಇದೊಂದು ವ್ಯೂ ಪಾಯಿಂಟ್ ಸಕ್ಕತ್ತಾಗಿದೆ ಇಲ್ಲಿ ದೇವ್ರ ಮನೆ ದೇವಸ್ಥಾನಕ್ಕೆ ಬಂದವರು ಕೆಳಗಡೆ ಕೊಳ ನೋಡಿ. ಏನಂತೀರಾ? ನೋಡಿ ಗೈಸ್, ಇಲ್ಲೊಂದೇನೋ ಕಾಣ್ತಾ ಇದೆ ನಿಮಗೆ, ಏನಂತ ಹೇಳಿ. ಇಟ್ಸ್ ಸೂರ್ಯ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ನಮಗೆ ಕಾಣದೇ ಇರೋದು ನದಿ ಕಾಣ್ತು. ಸೈಕ್ ವೆದರ್. ಖಾಲಿ ಆಯ್ತು ಇವಾಗ ಜನ. ಕಾಲಭೈರವ 5 ಬೆಟ್ಟದ ಮೇಲೆ ಐತೆ ಇದು. ಒಟ್ಟು ಇಲ್ಲೇ ಇರೋದು. ಒಟ್ಟು 5 ಕಾಲಭೈರವ ದೇವರುಗಳಿರೋದು. ಒಂದು ಬೆಟ್ಟದ ಭೈರವೇಶ್ವರ, ಇನ್ನೊಂದು ಇಲ್ಲಿ ದೇವ್ರ ಮನೇಲಿರೋಂಥ ಭೈರವ, ಇನ್ನೊಂದು ನೀವು ಎತ್ತಿನ ಭುಜ ಹತ್ಬೇಕಾರೆ ಅಲ್ಲಿ ನಾಣ್ಯ ಭೈರವ ಅಂತ ಸಿಗುತ್ತೆ, ಅಲ್ಲೊಂದು. ಇನ್ನೂ ಸಿಕ್ಕಿಲ್ವಂತೆ ಎಲ್ಲಿದ್ದಾವೆ ಅಂತ ನೋಡಬೇಕು. ನೋಡೋದು ಯಾರ ಕಿರ್ಚಿ ಹೆಂಗೆ ಆಡ್ತಾವೆ. ಇದನ್ನ ಒಳ್ಳೆ ಇದು ಪಬ್ಬು ಪಾರ್ಟಿ ಇದು ಮಾಡ್ಕೊಂಬಿಟ್ಟವ್ರೆ ಗಾಯ್ಸ್. ನನ್ನ ಮಕ್ಕಳು ಕುಡಿಯೋದು, ಡ್ಯಾನ್ಸ್ ಮಾಡೋದು ಅದು ಅಂದ್ಕೊಂಬಿಟ್ಟವ್ರು ಇಲ್ಲಿ. ಹಾಂ, ಸುಮ್ಮನೆ ದುಡ್ಡು ತಗೊಂಬರೋದು, ಒಂದಷ್ಟು 90 ಬಾಟ್ಲ್ ಹಾಕೊಂಬಂದ್ಬಿಡೋದು, ಇಲ್ಲಿ ಸಾಯೋದು. ನೋಡಿ ಯಾವ ಥರ ಇದೆ ಇಲ್ಲಿಂದ ವ್ಯೂ. ವೀಕ್ಷಕರೇ, ಇದೆ ಭೈರವ, ಶ್ರೀ ಕಾಳಭೈರವ. ಸಕ್ಕದಾಗಿದೆ ಒಳಗಡೆ. ಬನ್ನಿ, ಬರ್ದೇ ಇದ್ದವರು ಇಲ್ಲಿಂದನೇ ನೋಡ್ಕೊಳ್ಳಿ. ಭೈರವ ಸ್ವಾಮಿಯ ದೇವರ ಕೃಪೆಗೆ ಪಾತ್ರರಾಗಿ. ನೋಡಿ ಕಾಲಭೈರವ ಸ್ವಾಮಿ ಎಷ್ಟು ವಿರಾಜಮಾನವಾಗಿ ದರ್ಶನವನ್ನು ಕೊಡ್ತಾ ಇದ್ದಾರೆ, ನೀವೇ ನೋಡ್ಬೋದು ಇಲ್ಲಿ ವೀಕ್ಷಕರೇ. ಸುತ್ತ ಹಚ್ಚ ಹಸಿರು, ಮುಂದೆನೇ ಬ್ಯೂಟಿಫುಲ್ ಕೊಳ, ಬೆಟ್ಟಗಳು, ಎಲ್ಲರ ನಡುವೆ ಕಾಲಭೈರವ ಸ್ವಾಮಿ ವಿರಾಜಮಾನವಾಗಿ ದರ್ಶನವನ್ನು ಕೊಡ್ತಾ ಇದ್ದಾರೆ. ಏನಂದರೆ ನಾವು ಲಾಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಬಂದಾಗ ಇಲ್ಲಿ ಪೂಜೆ ಮಾಡಿಸಿದ್ವಿ. ತುಂಬ ಅಚ್ಚುಕಟ್ಟಾಗಿ ಪೂಜೆ ಮಾಡಿಸ್ಕೊಟ್ಟಿದ್ರು, ಅಂದರೆ ಪೂಜೆ ಮಾಡಿಕೊಟ್ಟಿದ್ರು ಪುರೋಹಿತರು. ವಿಜಯದಶಮಿ ದಿನ ಅವತ್ತು ಇಲ್ಲಿ ಬಂದು ಪೂಜೆ ಮಾಡಿಸಿ ಇಲ್ಲೇ ಎಲ್ಲ ಪ್ರಸಾದ ಎಲ್ಲ ಇಲ್ಲೇ ಕೊಟ್ಟಿದ್ರು. ಅಚ್ಚುಕಟ್ಟಾಗಿ ಎಲ್ಲ ಕೂತು ತಿಂದು. ಇದು ಅವತ್ತು ಅಷ್ಟೇ ತುಂಬ ಜನ ಇದ್ದರು, ಬಟ್ ಅವತ್ತು ಫ್ಯಾಮಿಲೀಸ್ ಜಾಸ್ತಿ ಇದ್ದಿದ್ದರಿಂದ ಯಾವುದೇ ರೀತಿ ಗಲಿಬಿಲಿ ಇಲ್ದಲೆ ಏನೂ ಇಲ್ಲದೆ ಅಚ್ಚುಕಟ್ಟಾಗಿ ಎಲ್ಲ ನೆರವೇರಿತು. ಬಟ್ ಇವತ್ತು ನೀವು ನೋಡ್ಬೋದು ಎಲ್ಲ ಯೂತ್ಸ್ಗಳು ಬಂದಿದ್ದಾರೆ. ಯೂತ್ಸ್ಗಳೇ ನಮ್ಮ ಒಂದು ನೇಷನ್ನ ಮುನ್ನಡೆಸ್ಬೇಕು ಅಂತಾರೆ. ಈ ನನ್ನ ಮಕ್ಕಳು ನೋಡಿದ್ರೆ ನೇಷನ್ನೆಲ್ಲ ಅವರೇ ಮುನ್ನಡೆಯೋದು ಕಷ್ಟ ಆಗೈತೆ ಅಂಥ ಪರಿಸ್ಥಿತಿ ತಂದುಬಿಟ್ಟವ್ರೆ. ಎಲ್ಲ ಮೋಜು ಮಸ್ತಿಗಳ ತಾಣ ಆಗಿದೆ ಈ ದೇವ್ರ ಮನೆ.
ಸ್ಟಾರ್ಟಿಂಗ್ ಕೊಟ್ಟಿಗೆಹಾರದಿಂದ ಬರಬೇಕಾದ್ರೆ ಪೊಲೀಸರು ಹೆಲ್ಮೆಟ್ಟಿಗೆ ಹಿಡಿತಾ ಇದ್ರು. ಅಲ್ಲಿ ಅವ್ರ ಕರ್ತವ್ಯ ಅದು ಓಕೆ ಮಾಡ್ತಾಯಿದ್ರೆ, ಬಟ್ ಅಂಥವ್ರನ್ನೇ ಇಲ್ಲೊಂದಿಬ್ಬರನ್ನ ಹಾಕಿ ಕಂಟ್ರೋಲ್ ಮಾಡ್ಬೋದಾಯಿತು. ಇಂಥವ್ರನ್ನೆಲ್ಲ ಒದ್ದು ಓಡಿಸ್ಬೋದಾಯ್ತು ಈ ಜಾಗದಲ್ಲಿಂದ ಅವ್ರನ್ನ ಬಟ್ ಮಾಡ್ತಿಲ್ಲ. ಏನು ಮಾಡೋಕ್ಕಾಗಲ್ಲ ವೀಕ್ಷಕರೇ, ಎಲ್ಲವನ್ನು ಸಹಿಸ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇಲ್ಲಿಗೆ ಯಾರಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಅಂದೇವೆ ನೀವು ಮೂಡಿಗೆರೆಗೆ ಬಂದವರು ಬರ್ಬೋದು, ಕೊಟ್ಟಿಗೆಹಾರಕ್ಕೆ ಬಂದವರು ಆರಾಮಾಗಿ ಬಂದು ಹೋಗ್ಬೋದು. ತುಂಬ ಹತ್ರ ಇದೆ ಪ್ಲೇಸು. ಕಾಲಭೈರವ ಸ್ವಾಮಿಯ ದರ್ಶನವನ್ನು ಪಡಿಬೋದು. ಇದಾಗಿತ್ತು 2ನೇ ದಿನದ ಪ್ರವಾಸೋದ್ಯಮ ಕಾರ್ಯಕ್ರಮ ನಮ್ಮ ಅಕ್ಷಯ್. ಈಗ ನೆಕ್ಸ್ಟ್ ಏನಂತಂದರೆ ನಮ್ಮದು ಈಗ ಬೇಲೂರು, ಇಲ್ಲಿ ನೋಡಿ ಕಾಲಭೈರವ ಇಲ್ಲಿಗೆ ಬಂದರೆ ದೇವ್ರ ಮನೆಗೆ ಬಂದರೆ ನೀವು ಆಲ್ಮೋಸ್ಟ್ ಮೂಡಿಗೆರೆ ಹೋಗಿ ಬೇಲೂರು ಹೋಗಿ ಅಲ್ಲಿಂದ ಹಾಸನ ನಮ್ಮೂರು ಚನ್ನಪಟ್ಟಣ ಹಂಗೆ ರೀಚ್ ಆಗ್ಬೋದು. ಅದೇ ನೀವೇನಾದ್ರು ಬೇರೆ ಕಡೆಯಿಂದ ಬರ್ತಾಯಿದ್ದೀರಾ ಅಂದರೆ ಈ ಸೈಡಿಂದ ಬರ್ತಾಯಿದ್ದೀರ ಅಂದರೆ ಚಾರ್ಮಡಿ ಕೊಟ್ಟಿಗೆಹಾರ ಹಿಂಗೂ ಬರ್ಬೋದು. ಬಟ್ ಇಲ್ಲಿ ಬೇಲೂರು ರೂಟ್ ಸ್ವಲ್ಪ ಸರಿ ಇಲ್ಲ ಅಂತ ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ ಮೂಡಿಗೆರೆ ಹೋಗಿ ಅಲ್ಲಿಂದ ಸಕಲೇಶ್ಪುರಕ್ಕೆ ಹೋಗಿ ಸಕಲೇಶ್ಪುರದಿಂದ ಹಾಸನದಿಂದ ಚನ್ನಪಟ್ಟಣದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕಂದರೆ ಸಕಲೇಶ್ಪುರದಿಂದ ಪೂರ್ತಿ ಚನ್ನಪಟ್ಟಣದವರೆಗೂ ಹೈವೇ ಇದೆ, ಆರಾಮಾಗಿ ಹೋಗ್ಬೋದು, ಬೇಗ ಸಾಗುತ್ತೆ ಅಂತ ನಮ್ಮ ಅನಿಸಿಕೆ. ಇಲ್ಲಿ ಸುಮ್ಮನೆ ಒನ್ ವೇ ರೋಡ್ ಸರಿ ಇಲ್ಲ, ಸುಮ್ಮನೆ ಗಲಿಬಿಲಿಲಿ ಯಾಕೆ ಹೋಗೋದು ಅಂತ. ಸೊ ಹಂಗೆ ಹೋಗ್ತಾಯಿದ್ದೀವಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮತ್ತೆ ಸಿಗ್ತಾ ಇರೋಣ, ಪದೇ ಭೇಟಿ ಮಾಡ್ತಾ ಇರೋಣ. ಓಕೆ ಫ್ರೆಂಡ್ಸ್, ಬಾಯ್. ಅಕ್ಷಯ್ ಅವ್ರು ಒಂದು ಬಾಯ್ ಹೇಳ್ಬಿಡ್ತಾರೆ ಈಗ. ಎಲ್ಲರಿಗೂ ಒಳ್ಳೆಯದಾಗಲಿ, ಬಾಯ್. ಮತ್ತೆ ನಿಮ್ಮೆಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾವು ಇಲ್ಲಿ ಯಾರು ಸಕಲೇಶ್ಪುರ ಅಂದರೆ ಮೂಡಿಗೆರೆಯಿಂದ ಸಕಲೇಶ್ಪುರ ರೋಡಿಗೆ ಯಾರು ಹೋಗ್ತಾ ಇರ್ತೀರೋ ಪ್ರಯಾಣಿಕರು, ಅವ್ರಿಗೆ ಇಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ಅಬಿ ಫಾಲ್ಸ್ ಅಂತ ಇದೆ, ನೋಡ್ಬೋದು. ಚೆನ್ನಾಗಿದೆ, ಮೈಲ್ಡ್ ಆಗಿದೆ, ಸ್ವೀಟ್ ಆಗಿದೆ. ಜೋಳನೂ ಕೂಡ ಹಾಗೆ ಫಾಲ್ಸು ಕೂಡ ನೋಡಿ ಕಾಣ್ತಾ ಇದೆ ಅನ್ಸುತ್ತೆ. ಅಲ್ಲೇ ಹೋಗಿ ತೋರಿಸ್ತೀನಿ ತಡೀರಿ ಗಾಯ್ಸ್. ಇದು ಸ್ಟೆಪ್ ವೈಸ್ ಇದೆ. ಅಲ್ಲಿ ನೋಡಿ, ನಾನು ಅಲ್ಲಿ ಹತ್ರದವರೆಗೂ ಹೋಗಲ್ಲ. ಎಂತಕ್ಕೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನೀರು, ಇಲ್ಲಿಂದ ಒಂದು ಸ್ಟೆಪ್ ಬೀಳುತ್ತೆ, ಮತ್ತು ಇಲ್ಲಿ ಬರುತ್ತೆ, ಮತ್ತು ಹಿಂಗೆ ಹರ್ಕೊಂಡು ಇಲ್ಲೊಂದು ಸ್ಟೆಪ್ ಬೀಳುತ್ತೆ. ಇಲ್ಲಿ ನಾನು ಮುಂಚೆ ಇಲ್ಲೆಲ್ಲ ಬಂದಿಲ್ಲೆಲ್ಲ ಆಟ ಆಡ್ಕೊಂಡು ಹೋಗಿದ್ವಿ, ಬಟ್ ಆ ಟೈಮಲ್ಲಿ ಲಾಗ್ ಮಾಡ್ತಾ ಇರಲಿಲ್ಲ. ಬಟ್ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಬನ್ನಿ. ಹೇಗೆ ಅನ್ನಿಸ್ತು ಫುಲ್ ಟ್ರಿಪ್ ಬಗ್ಗೆ? ಸಖತ್ತಾಗಿದೆ, ಬ್ಯೂಟಿಫುಲ್, ವಂಡರ್ಫುಲ್. ಜೋಳದ ಟ್ರಿಪ್ಪಾ? ಸಖತ್ತಾಯ್ತು. ಒಂಥರ ಗೊತ್ತೇ ಇಲ್ಲ ಪ್ಲೇಸ್, ಒಂಥರ ಚೆನ್ನಾಗಿದೆ ಪ್ಲೇಸ್. ಬನ್ನಿ, ಈ ಥರ ಹಿಡನ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದೇ ನಮ್ಮ ಕೆಲಸ. ನಮ್ಮನ್ನು ಫಾಲೋ ಮಾಡಿ, ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡೋದೇ ನಿಮ್ಮ ಕೆಲಸ. ವೀಕ್ಷಕರೇ, ಮತ್ತೊಮ್ಮೆ ಬಾಯ್ ಹೇಳ್ತಾ ಇದ್ದೀವಿ. ಮತ್ತೆ ಭೇಟಿ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.